ನಮಸ್ಕಾರ ರೀ ಮೀರಾ ಅವರೇ. ನಮಸ್ಕಾರ. ಥ್ಯಾಂಕ್ ಯು ಫಾರ್ ಕಮಿಂಗ್ ಆ್ಯಂಡ್ ಸ್ಪೆಂಡಿಂಗ್ ಟೈಮ್ ವಿತ್ ಅಸ್. ಇವತ್ತು ನಿಮ್ಮಿಂದ ತುಂಬ ವಿಷಯಗಳು ನಾನು ತಿಳ್ಕೊಬೇಕು, ಕಲಿಬೇಕು. ನಿಮ್ಮ ಆರವಿಕಾ ಅಂಗಡಿಗೆ ಬರ್ತಾ ಇರ್ತೀನಿ. ಮೋಸ್ಟ್ಲಿ ಐ ಕೀಪ್ ಕಮಿಂಗ್ ನಾಟ್ ಜಸ್ಟ್ ಟು ಬೈ ದ ಮಿಲೆಟ್ಸ್. ನಿಮ್ಮ ಹತ್ರ ಸ್ವಲ್ಪ ಏನಾರು ಜ್ಞಾನ ಟಿಪ್ಸ್ ದಟ್ ಯು ಕೀಪ್ ಗಿವಿಂಗ್. ಇದೇನು ಮಾಡಬೇಕು, ಹೇಗೆ ಮಾಡಬೇಕು, ಬಿಕಾಸ್ ಯು ಆರ್ ಅ ಟ್ರೆಷರ್ ಹೌಸ್ ಆಫ್ ನಾಲೆಡ್ಜ್. ಎಷ್ಟು ವಿಷಯಗಳು ತಿಳ್ಕೊಂಡಿದ್ದೀರಾ. ಅಂಗಡಿ ಸಾಮಾನು ತೊಗೊಳೋದಲ್ದಲ್ಲೇ ಏನೇನೋ ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ಸೊ ದಟ್ ಈಸ್ ವಾಟ್. ಸೊ ಐ ಹ್ಯಾವ್ ಬಿನ್ ವಾಂಟಿಂಗ್ ಟು ಹ್ಯಾವ್ ಅ ಲಾಂಗ್ ಕಾನ್ವರ್ಸೇಷನ್ ವಿತ್ ಯು, ಸಮಥಿಂಗ್ ದಟ್ ಆರ್ ಸ್ಟೂಡೆಂಟ್ಸ್ ವಿಲ್ ಲರ್ನ್. ನಿಮ್ಮೂರಿಂದು ತುಂಬ ವಿಷಯಗಳು ತಿಳ್ಕೊಬೇಕು. ಸೊ ವಿಲ್ ಸ್ಟಾರ್ಟ್ ವಿತ್ ಯೋರ್ ಜರ್ನಿ. ಐ ನೋ ಯುರ್ ಅ ಸಕ್ಸಸ್ಫುಲ್ ಆಂಟ್ರಪ್ರೆನರ್. ಸೊ ಸ್ವಲ್ಪ ಫಸ್ಟ್ ವಿಲ್ ಸ್ಟಾರ್ಟ್ ಆಫ್ ವಿತ್ ಅಬೌಟ್ ಯು. ಎಲ್ಲಿ ಓದಿದ್ರಿ, ಏನು ಓದಿದ್ರಿ, ಏನು ಮಾಡ್ತಾ ಇದ್ದೀರಾ? ಐ ನೋ ಇಟ್ಸ್ ವೆರಿ ಲಾಂಗ್, ಬಟ್ ಹೇಳಿ ಪರವಾಗಿಲ್ಲ, ನಮಗೆ ಟೈಮ್ ಇದೆ. ಓಕೆ, ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಸ್ಟಾರ್ಟ್ ಮಾಡೋಣ. ನಾವು ಉತ್ತರ ಕರ್ನಾಟಕದವರು. ನನ್ನ ಹೆಸರು ಕವಿತಾ ಅಂತ. ನಾನು ಹುಟ್ಟಿದ್ದು ಮೈಸೂರಲ್ಲಿ. ಸೊ ನಮ್ಮ ತಾಯಿ ತಂದೆಯವರೆಲ್ಲ ಉತ್ತರ ಕರ್ನಾಟಕದವರು. ಮೈಸೂರಲ್ಲಿ ಸ್ವಲ್ಪ ದಿನ ಓದ್ತಾ ಇದ್ದೆ. ಆಮೇಲೆ ನಮ್ಮ ತಂದೆ ತಾಯಿಗೆ ಟ್ರಾವೆಲಿಂಗ್ ಜಾಬ್ ಇತ್ತು. ಸೊ ಐ ಸ್ಟಡಿಡ್ ಮೋಸ್ಟ್ ಆಫ್ ಮೈ ಟೈಮ್ ಇನ್ ಕೇಂದ್ರ ವಿದ್ಯಾಲಯ. ಸೊ ಹಾಗಾಗಿ ನಾನು ಇಂಗ್ಲೀಷ್ ಚೆನ್ನಾಗಿದೆ ಅಂತ ಅನ್ಬೋದು, ಇಲ್ಲ ಹಿಂದಿ ಚೆನ್ನಾಗಿದೆ ಅಂತ ಹೇಳ್ಬೋದು. ಬಟ್ ಇಲ್ಲರಿ, ಅದು ಬಿಟ್ಟು ನಮ್ಮ ಉತ್ತರ ಕರ್ನಾಟಕದಲ್ಲಿ ಏನು ವಿಶೇಷತೆ, ಹೆಂಗಿದೆ, ನಮ್ಮೂರು ಹೇಗಿದೆ ಅಂತ ಅದನ್ನು ಫಸ್ಟ್ ನಾನು ತಿಳಿಸ್ತೀನಿ. ನಮ್ಮೂರು ಸ್ವಲ್ಪ ಸಣ್ಣ ಟೈರ್ 2 ಟೌನ್ ಅಂತ ಹೇಳಬೇಕು. ಇಳ್ಕಲ್ಲ. ಸೊ ಅದರಲ್ಲಿ ನಮ್ಗೆ ಹೆಂಗಂದರೆ ಒಂದು 4 ಬೀದಿ ಹೋದರೆ ನಮ್ಮ ಊರೇ ಕವರ್ ಆಗಿಬಿಡುತ್ತೆ. ಯು ಜಸ್ಟ್ ನೀಡ್ 10 ಮಿನಿಟ್ಸ್ ಅಷ್ಟೇ ನಮ್ಮ ಊರನ್ನ ಕವರ್ ಮಾಡೋಕ್ಕೆ. ಸೊ ನಾವು ಊರನ್ನ ಸುತ್ತಾಡ್ಕೊಂಡು ಬರೋಕ್ಕೆ ಒಂದು 10 ಮಿನಿಟ್ಸ್ ಬೇಕು. ನಮ್ಮ ಊರಲ್ಲಿ ಮೂಲತಃ ಜನ ಎಲ್ಲ ವೀವರ್ಸ್ ಇದ್ದರು, ನೇಯ್ಗಾರಿಕೆ ಅದೇ ಕೆಲಸ ಮಾಡ್ತಾಯಿದ್ರು. ಮತ್ತು ಇವಾಗ ನೇಯ್ಗಾರಿಕೆ ಎಲ್ಲ ಹೋಯಿತು, ಕ್ವಾರಿ ಬಂದಿದೆ, ಕ್ವಾರಿಗಳು ಮಾಡ್ತಾಯಿದ್ದಾರೆ. ಕ್ವಾರಿ, ಸ್ಯಾರಿ, ದಟ್ ಇಸ್ ವಾಟ್ ಇಲ್ಕಲ್ ಇಸ್ ಫೇಮಸ್ ಫಾರ್. ವಿ ಆರ್ GI ಟ್ಯಾಗ್ಡ್ ಫಾರ್ ಇಟ್. ಅದು ಇಂಪಾರ್ಟೆಂಟಾಗಿ ಹೇಳಬೇಕು. ಜಿಯೋ ಇಂಡೆಕ್ಸ್ ಟ್ಯಾಗ್, ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್. ಸೊ ವಿ ಆರ್ GI ಟ್ಯಾಗ್ಡ್ ಫಾರ್ ಸ್ಯಾರೀಸ್ ಪ್ಲಸ್ ಅವರ್ ರೆಡ್ ಗ್ರಾನೈಟ್ ಸ್ಟೋನ್ಸ್. ಬಟ್ ಐ ಡಿಂಟ್ ಗೆಟ್ ದಟ್ ಕನೆಕ್ಷನ್. ನೀವು ಮೈಸೂರಲ್ಲಿ ಹುಟ್ಟಿದ್ದು ಅಂತಂದರೆ, ಬಟ್ ಈ ಇಳ್ಕಲ್ ಬಗ್ಗೆ ಮಾತಾಡ್ತಾ ಇದ್ದೀರಾ. ಮೈಸೂರಲ್ಲಿ ಹುಟ್ಟಿದ್ದು ಅಂದರೆ ಅಲ್ಲೇ ಇರಬೇಕಂತ ಏನಿಲ್ಲಲ್ಲ. ಸೊ ಮೂಲತಃ ಅವರೆಲ್ಲ ಇಳ್ಕಲ್ ಅವರು. ಸೊ ನಾನು ಅಲ್ಲಿ ಹುಟ್ಟಿ ಸ್ವಲ್ಪ ದಿನ ಅಲ್ಲಿ ಬೆಳೆದಿದ್ದು. ಆ್ಯಂಡ್ ಬಟ್ ನಿಮ್ಮ ಎಜುಕೇಶನ್ ಎಲ್ಲಾಗಿದ್ದು ಬೇರೆ ಬೇರೆ ಜಾಗದಲ್ಲಿ ಥ್ರೂಔಟ್ ಇಂಡಿಯಾ ಹ್ಯಾವ್ ಟ್ರಾವೆಲ್. ಸೊ ಬಟ್ ನಾವು ವಾಪಸ್ ನಮ್ಮ ರೂಟ್ಸ್ಗೆ ಹೋಗಬೇಕಲ್ಲ. ಸೊ ನಮ್ಮ ಮೂಲತಃ ಎಲ್ಲಿರೋರು ಏನಂತ ಕೇಳಿದ್ರೆ ನಾವು ಇಲ್ಕಲ್ಲವರು. ಸೊ ನಾವಲ್ಲಿ ಏನು ಮಾಡ್ತಾಯಿದ್ದೀವಿ ಅಂದರೆ, ಅಲ್ಲಿ ನಾನು ಫಾರ್ಮಿಂಗ್ ಮಾಡ್ತಾಯಿದ್ದೀನಿ. ಬಟ್ ಅದಕ್ಕೆ ಮುಂಚೆ ನಾನೇನು ಮಾಡ್ತಾಯಿದ್ದೆ ಅದನ್ನು ಹೇಳಬೇಕಲ್ಲ. ಹೇಳಿ. ಸೊ ನಾನು ಇಂಜಿನಿಯರಿಂಗ್ ಮುಗಿಸಿದೆ, NIE ಕಾಲೇಜ್, ಆ್ಯಂಡ್ ಐ ಫಿನಿಶ್ ಮೈ ಕಂಪ್ಯೂಟರ್ ಸೈನ್ಸ್. ಅದು ಇಂಗ್ಲೀಷಲ್ಲಿ ಹೇಳ್ತಾ ಇದ್ದೀನಿ, ಇವಾಗ ವಾಪಸ್ ಕನ್ನಡಕ್ಕೆ ಬರೋಲ್ಲ. ಸೊ ಅಲ್ಲಿ ಇಂಜಿನಿಯರಿಂಗ್ ಮುಗಿಸ್ಕೊಂಡು ನಾನು ಸ್ವಲ್ಪ ದಿನ ಕೆಲಸ ಮಾಡಿದೆ ಕಾರ್ಪೊರೇಟಲ್ಲಿ. ಐ ವಾಸ್ ಆನ್ ಆನಲಿಸ್ಟ್. ಸೊ ಇಲ್ಲ ಬಿಸ್ನೆಸ್ ಅನಲಿಸ್ಟ್ ಆ್ಯಂಡ್ ಟೆಕ್ನಿಕಲ್ ಬಿಸ್ನೆಸ್ ಅನಲಿಸ್ಟ್. ಸೊ ಬೇರೆ ಬೇರೆ ದೇಶಕ್ಕೆ ಹೋಗಿದ್ದೀನಿ, ಟ್ರಾವೆಲ್ ಮಾಡಿದ್ದೀನಿ, ನೋಡಿದ್ದೀನಿ. ಆದರೆ ವಾಪಸ್ ನಮ್ಮೂರಿಗೆ ವಾಪಸ್ ಹೋಗಬೇಕು. ಹೋದರೆ ಅಲ್ಲಿ ನಮಗೆ ಗೊತ್ತಾಗುತ್ತೆ ಎಷ್ಟು ವಿಷಯಗಳು ನಾವು ತಪ್ಪು ತಿಳ್ಕೊಂಡಿದ್ದೀವಿ ನಮ್ಮ ಊರ ಬಗ್ಗೆ ಅಂತ. ಯಾಕಂದರೆ ಅಲ್ಲಿ ದ ಗ್ರಾಸ್ ರೂಟ್ ಇಟ್ ಸೆಲ್ಫ್ ಇಸ್ ಡ್ಯಾಮೇಜ್ಡ್. ಅಲ್ಲಿ ಏನಾಗ್ತಾಯಿದೆ ಅಂದರೆ, ಜನಕ್ಕೆ ಎಜುಕೇಷನ್ ವ್ಯಾಲ್ಯೂ ಗೊತ್ತಾಗ್ತಾ ಇಲ್ಲ. ಇನ್ನೊಂದು, ಅಲ್ಲಿ ಕೆಳಗೆ ಗ್ರಾಸ್ ರೂಟಿಂದ ಬಂದು ಮೇಲೆ ಹತ್ತಬೇಕಾದ್ರೆ ದೇ ಆರ್ ಸಮ್ವೇರ್ ಲೂಸಿಂಗ್ ಔಟ್ ದ ಪಾತ್. ಅವ್ರಿಗೂ ಅದು ದೇ ಆರ್ ನಾಟ್ ಗೆಟಿಂಗ್ ದ ಗ್ರಿಪ್ ಆಫ್ ದ ಸಿಚುವೇಶನ್. ಹೆಂಗೆ ಹೋಗಬೇಕು, ಹೆಂಗೆ ಅದನ್ನು ಸರಿಸ್ಕೊಂಡು. ನಮ್ಮಲ್ಲಿ ಸಾಕಷ್ಟು ಜನ ಇಳ್ಕಲಿಂದ ಸ್ಟೂಡೆಂಟ್ಸ್ ಇದ್ದಾರೆ. ಸೊ ಎಲ್ಲ ಸಿಟಿಗೆ ಬರಬೇಕು, ಕಾರ್ಪೊರೇಟ್ ಜೀವನ ಮಾಡಬೇಕು ಅಂತ ಆಸೆ, ಇಂಗ್ಲೀಷ್ ಕಲಿಬೇಕು ಅಂತ ಆಸೆ. ನಾವು ಮಾಡೋದೇ ಅದು ಇಂಗ್ಲೀಷ್ ಕಮ್ಯುನಿಕೇಷನ್. ನಾವು ಅದೇ ಹೇಳ್ತೀವಿ, ಯು ಡೋಂಟ್ ಹ್ಯಾವ್ ಟು ಕಮ್ ಟು ದ ಸಿಟಿ, ಯು ಡೋಂಟ್ ಹ್ಯಾವ್ ಟು ಫೈಂಡ್ ಅ ಕಾರ್ಪೊರೇಟ್ ಜಾಬ್ ಹಿಯರ್. ಯಾಕೆಂದರೆ ಇಲ್ಲಿ ಬಂದು 15,000, 20,000, 25,000 ದುಡ್ದು ಪ್ರಯೋಜನವೂ ಇಲ್ಲ, ಅದರಲ್ಲಿ ಜೀವನವೂ ಆಗೋದಿಲ್ಲ. ನಿಮ್ಮ ಊರಲ್ಲೇ ನೀವು ಏನೇನು ಮಾಡಬಹುದು ಅಂತ ಅನ್ನೋದು ನನಗೆ ಸ್ವಲ್ಪ ಐ ವಾಂಟೆಡ್ ಟು ಡಿಸ್ಕಸ್ ದ್ಯಾಟ್ ಆಲ್ಸೋ ವಿತ್ ಯು. ಊರಲ್ಲಿ ದೇ ಡೋಂಟ್ ವಾಂಟ್ ಟು ಸ್ಟೇ ಬ್ಯಾಕ್. ಅದೇ ದಟ್ಸ್ ಅಂಡರ್ಲೈನ್ ಬಾಟಮ್ ಸ್ಟೇಟ್ಮೆಂಟ್. ಇವಾಗಿರೋ ಸಿಚುವೇಶನ್ ನೋಡಿದ್ರೆ, ಇವಾಗ ಕರೆಂಟ್ ಸಿಚುವೇಶನ್ ಐ ಆಮ್ ಟಾಕಿಂಗ್ ಅಬೌಟ್,
ಮೋಸ್ಟ್ ಆಫ್ ದ ಪೀಪಲ್ ಅಲ್ಲಿರೋ ಜನಾಂಗ ಹೆಂಗಿದ್ದಾರೆ ಅಂದರೆ ಮೋಸ್ಟ್ ಆಫ್ ದೆಮ್ ಏಜ್ ಗ್ರೂಪ್ ಆರ್ ಡಿಮೋಗ್ರಫಿ ಏಜ್ ಇಸ್ ಫ್ರಮ್ ದ ಏಜ್ ಆಫ್ 30 ಟಿಲ್ ದ ಏಜ್ ಆಫ್ 80. ಯಂಗ್ಸ್ಟರ್ಸ್ ಎಲ್ಲ ಒಟ್ಟೋಗಿರ್ತಾರೆ. ಅವ್ರಿಗೆ ಯಾರಿಗೂ ಊರು ಬಿಟ್ಟು ಬರೋಕ್ಕೆ ಇಷ್ಟ ಇಲ್ಲ. 30 ಕೆಳಗಿರೋರೆಲ್ಲ ಊರು ಬಿಟ್ಟು ಬರಬೇಕಂತ ಇದ್ದಾರೆ. ಸೊ ದಿಸ್ ಈಸ್ ದ ಸಿಚುವೇಶನ್ ವಿ ಆರ್ ಫೇಸಿಂಗ್. ದಿಸ್ ಇಸ್ ಅ ಸ್ಟಾಂಚ್ that what can kashish that's going on. That's a struggle that's going on. And ಹಂಗೆ ನೋಡೋಕ್ಕೆ ಹೋದರೆ ನಮ್ಮ ಊರಿನ ಕಡೆ ನಮ್ಮ ಜನ ಅಂದರೆ ಏನು ಮಾಡ್ತಾಯಿದ್ರು ಅದು ನೇಗಾರಿಕೆ ಬಿಟ್ಟು ಯಾಕೆ ಅವ್ರು ಪಾರಿಗೆ ಬಂದರು, ಯಾಕಂದರೆ ದುಡ್ಡು ಅಲ್ಲಿ ಸಿಗತ್ತೆ. ಸೊ ದುಡ್ಡು ಅಲ್ಲಿ ಮಾಡ್ಕೊಳ್ತಾರೆ. ಆ ದುಡ್ಡನ್ನ ಹೆಂಗೆ ಯೂಸ್ ಮಾಡಬೇಕಂತನೂ ಗೊತ್ತಿಲ್ಲ. ಒಂದು ಅದನ್ನು ಫಿನಾನ್ಷಿಯಲ್ ರೊಟೇಷನಲ್ಲಿ ಬಿಡ್ತಾರೆ, ಇಲ್ಲ ಬೇರೆದೇನಾದರೂ ಯೂಸ್ ಮಾಡ್ಕೊಳ್ತಾರೆ ಅಷ್ಟೇ. ದೇ ಡೋಂಟ್ ಡೂ ಎನಿಥಿಂಗ್ ಅಬೌವ್ ದಟ್. They only know that they have to use that money to grow some more money and not for, not making as an entrepreneur or not making it for using it for education purpose or anything of that sort. ನಮ್ಮೂರಲ್ಲಿ ಹಾಸ್ಪಿಟಲ್ಸು ಇಲ್ಲ, ಕಾಲೇಜಸ್ ಬೆರಳೆಣಿಕೆ. ಒಂದು ಐ ಕ್ಯಾನ್ ಸೇ ಕರೆಕ್ಟ್ಲಿ 4 colleges we have got, and the college population ಕೂಡ ಅಷ್ಟಿಲ್ಲ. ಇಟ್ಸ್ ನಾಟ್ ಹೈಲಿ ಪಾಪ್ಯುಲೇಟೆಡ್ ಕಾಲೇಜ್. ಬಟ್ ಓದೋರು ಇದ್ದಾರೆ, ಅಲ್ಲಿ ಓದಲ್ಲ, ಬೇರೆ ಕಡೆ ಬಂದು ಓದಬೇಕು ಅಂತ ಇರ್ತಾರೆ. ಬೇರೆ ಕಡೆ ದೇ ಟ್ರಾವೆಲ್ ಔಟ್ ಆಫ್ ದ ಸಿಟಿ ಟು ಸ್ಟಡಿ ಸಮ್ವೇರ್ ಎಲ್ಸ್. ಯೂಶ್ಲಿ ಬಾಗಲಕೋಟೆ ಹೋಗ್ತಾರೆ. ಬಾಗಲಕೋಟಿಂದನೂ ತುಂಬ ಸ್ಟೂಡೆಂಟ್ಸ್ ಇದ್ದಾರೆ ನನಗೆ. ಸೊ ಲಾಡ್ ಆಫ್ ನಮ್ಮ ಜನಾಂಗ ಅಲ್ಲಿ ಏನು ಮಾಡ್ತಾರೆ, ದೇ ಗೋ ಔಟ್ ಆಫ್ ದ ಪ್ಲೇಸ್, ದೇ ಗೋ ಔಟ್ ಆಫ್ ದ ಟೌನ್. ಯಾಕಂದರೆ ಅಲ್ಲಿ ಅವ್ರಿಗೆ ಪೂರ್ಣ ಶಿಕ್ಷಣ ಸಿಗಲ್ಲ. You need a proper teacher to teach you. ಸೊ ನಮ್ಮ ಟೀಚರ್ಸೇ ಅಲ್ಲಿ ಐ ಕ್ಯಾನ್ ಸೇ ಅಭಾವ, ಟೀಚರ್ಸಿನ ಅಭಾವ, ಸ್ಟೂಡೆಂಟ್ಸಿನ ಅಭಾವ. ಆ್ಯಂಡ್ ದೇ ಡಿಸ್ಪೈಟ್ ದೇ ವಾಂಟ್ ಟು ಸ್ಟಡಿ, ದೇ ಹ್ಯಾವ್ ಟು ಗೆಟ್ ಔಟ್ ಟು ಸ್ಟಡಿ. ದಟ್ ಈಸ್ ವಾಟ್ ಈಸ್ ಹ್ಯಾಪ್ನಿಂಗ್ ದೇರ್. ಸೊ ಅನದರ್ ಕ್ವೆಶ್ಚನ್ ಐ ಹ್ಯಾಡ್, ನಿಮ್ಮ ಪ್ರಕಾರ ಏನನ್ಸುತ್ತೆ, ಇಂಗ್ಲೀಷ್ ಕಮ್ಯುನಿಕೇಷನ್ಗೆ ಎಷ್ಟು ಪ್ರಾಮುಖ್ಯತೆ ಕೊಡಬೇಕು, ಬೇಕಾ ಬೇಡವಾ? ವಾಟ್ ಡು ಯು ಥಿಂಕ್ ಅಬೌಟ್ ದಿಸ್? ಬೇಕು. ಎಲ್ಲ ಭಾಷೆಗಳು ಕಲ್ತ್ಕೊಂಡ್ರೂ ಉತ್ತಮನೇ. ಆದರೆ ನೀವು ಚೈನೀಸ್ ಕಲ್ತ್ಕೊಂಡ್ರೆ ಡೆಫಿನೆಟಾಗಿ ಯೂಸ್ಫುಲ್. ಇಂಗ್ಲೀಷ್ ಕಲ್ತ್ಕೊಂಡ್ರೆ ಇನ್ನೂ ಯೂಸ್ಫುಲ್. ಯಾಕಂದರೆ ಇಟ್ಸ್ ಬಿಕಮಿಂಗ್ ಆನ್ ಇಂಟರ್ನ್ಯಾಷನಲ್ ಲ್ಯಾಂಗ್ವೇಜ್. ಯು ಗೆಟ್ ಅನ್ ಸ್ಟೆಪ್ ಸ್ಟೋನ್ ಅಬೌವ್ ಇಟ್. ಸೊ ಇಫ್ ಯು ಲರ್ನ್ ಲ್ಯಾಂಗ್ವೇಜಸ್ ಇಟ್ಸ್ ನಾಟ್ ಗೋಯಿಂಗ್ ಟು ಗೋ ವೇಸ್ಟ್, ಅದಂತೂ ಗ್ಯಾರಂಟಿ. ಬಟ್ ನಮಗೆ ಹೆಂಗಂದರೆ ನಾವು ಕನ್ನಡದಿಂದ ನಾವು ಇಂಗ್ಲೀಷ್ಗೆ ಶಿಫ್ಟ್ ಆಗಬೇಕಾದ್ರೆ ನಾವು ಬರೀ ಯೋಚನೆ ಬಂದು ಕನ್ನಡದಲ್ಲೇ ಮಾಡ್ತೀವಿ. ಹೌದು. ಅದನ್ನು ಶಿಫ್ಟ್ ಮಾಡಬೇಕಂದ್ರೆ ನಾವೇ ಅಲ್ಲಿ ಪ್ರಯತ್ನ ಮಾಡಬೇಕು. ಇಂಗ್ಲೀಷಲ್ಲಿ ನಾನು ಯೋಚನೆ ಮಾಡಬೇಕು, ಆವಾಗ ನಾನು ಇಂಗ್ಲೀಷಲ್ಲಿ ಮಾತಾಡ್ಬೋದು ಅಂತ. ಅದು ದಟ್ ಕಮ್ಯುನಿಕೇಷನ್ ಇಸ್ ವೆರಿ ಎಸೆನ್ಷಿಯಲ್. ನಿಮ್ಮ ಫೀಲಿಂಗ್ಸ್ನ ನೀವು ಕನ್ನಡದಲ್ಲಿ ನೀಟಾಗಿ ಹೇಳ್ಬೋದು, ಅದನ್ನೇ ನೀವು ಇಂಗ್ಲೀಷಲ್ಲಿ ಪ್ರಯತ್ನ ಮಾಡಿ ಹೇಳಿ ಅಂತ ಹೇಳಿದ್ರೆ ಆಗಲ್ಲ. ಅವ್ರಿಗೆ ಒಂದು ಇಂಟರ್ವ್ಯೂ ಹೋಗಲ್ಲ. ಹೌದು. ಹೋಗಿ ಒಬ್ರ ಹತ್ರ ಮಾತಾಡಿ ಅಂದರೂ ಮಾತಾಡಲ್ಲ. ಯಾಕಂದರೆ ನಮ್ಮ ಕನ್ನಡ ಬೇರೆ ಥರ ಇದೆ, ನಮ್ಮ ಗಂಡು ಬೀರಿ ಕನ್ನಡ ಬೇರೆ ಥರ ಇದೆ. ಅದು ನಾ ಇನ್ನೊಂದು ಏನು ನೋಡಿದ್ದೀನಿ ಅಂತಂದರೆ, ನಾನು ಸ್ಟೂಡೆಂಟ್ಸ್ಗೆ ಒಂದು ಭಾಷೆ ಕಲೀರಿ, ಇಂಗ್ಲೀಷ್ ಕಲೀರಿ, ಬಟ್ ತುಂಬ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್. ಏನು ಮಾತಾಡೋಕ್ಕಾಗಲ್ಲ ಅಂತಂದ್ಬಿಟ್ಟು ನನಗಷ್ಟು ಕೆಪಾಸಿಟಿ ಇಲ್ಲ, ಐ ಆಮ್ ನಾಟ್ ಸೋ ಇಂಟೆಲಿಜೆಂಟ್, ನನ್ನ ಕೈಲಾಗೋದಿಲ್ಲ ಅನ್ನೋದು ತುಂಬ ಕಾಂಪ್ಲೆಕ್ಸ್ಗಳು ಸಹ ಇದೆ. ಸೊ ಏನಂತೀರಾ ಅದ್ರ ಬಗ್ಗೆ? ಕಾಂಪ್ಲೆಕ್ಸ್ ಇಸ್ ಹೈ, ವೆರಿ ಹೈ ಇನ್ ನಾರ್ತ್ ಕರ್ನಾಟಕ ಪೀಪಲ್. ದೇ ಫೀಲ್ ಶೈ ಅಬೌಟ್ ಟಾಕಿಂಗ್ ಅಪಾರ್ಟ್ ಫ್ರಮ್ ದೇರ್ ಲ್ಯಾಂಗ್ವೇಜ್. ಅಲ್ಲ, ಈವನ್ ಕನ್ನಡದಲ್ಲಿ ಮಾತಾಡಿದಾಗ್ಲು ನಮ್ಮ ಕನ್ನಡ ಬೇರೆ ರೀ ಅಂತಾರೆ. ಅದಕ್ಕೇನಾಯ್ತು? ನಾನೇ ಹೇಳ್ತಾ ಇದ್ದೀನಲ್ವಾ, ನಾನು ಇವಾಗ ಮಾತಾಡೋದು ಪೂರ್ತಿ ಇಷ್ಟೊತ್ತು ಮಾತಾಡಿದ್ದು ಬೆಂಗಳೂರು ಕನ್ನಡ. ನಾನೇ ಇವಾಗ ಉತ್ತರ ಕರ್ನಾಟಕದ ಭಾಷೆನಲ್ಲಿ ಮಾತಾಡಕ್ಕೆ ಶುರು ಮಾಡಿದ್ರೆ ಅರ್ಧ ಇಲ್ಲಿ ಮಂದಿಗೆ ಅರ್ಥ ಆಗಲ್ಲ. ಭಾಷೆ ನಂಗೆ ಒಂದು 2 ಸೆಂಟೆನ್ಸ್ ಹೇಳ್ಕೊಡಿ. ಅರ್ಧ ಈ ಮಂದಿಗೆ ಅರ್ಥ ಆಗಲ್ಲ. ಹಂಗೆ ಮತ್ತೆ ಹೆಂಗ್ರಿ ಮಾತಾಡೋದು? ನಾವು ಮಾತಾಡಕ್ಕೆ ಸ್ಟಾರ್ಟ್ ಮಾಡಿದ್ರೆ ನೀವು ಅರ್ಥನೇ ಮಾಡ್ಕೊಳ್ಳಲ್ಲ. ನಾವು ಹೆಂಗಂತ ನಿಮ್ಮ ಹತ್ರ ಮಾತಾಡೋದು, ಏನಂತ ಹೇಳೋದು? ನಿಮಗೆ ಅರ್ಥ ಆಯಿತು ನೋಡಿ, ನೀವು ಅರ್ಥ ಮಾಡ್ಕೊಂಡ್ರಿ. ನೀವು ಯಾಕಂದರೆ ನೀವು ಮೂಲತಃ ಕನ್ನಡದವರು, ನೀವು ಅರ್ಥ ಮಾಡ್ಕೊಂಡ್ರಿ. ನಾನೇ ಇದನ್ನು ಭಾಷೆ ಹೋಗಿ ಆಚೆ ಕಡೆ ಅಂದರೆ ಒಂದು ಅಂಗಡಿಗೆ ಹೋಗಿ, ಇಲ್ರಿ ಮೇಡಮ್ ಅವರೇ ನನಗೆ ಅದು ಪರ್ಕರ್ ಕೊಡ್ರಿ ಅಂತ ಹೇಳಿದ್ರೆ ಕೊಡ್ತಾರಾ? ಪರ್ಕರ್ ಅಂದರೆ ಸ್ಕರ್ಟ್. ಹೌದಾ? ನೋಡಿದ್ರ ಎಷ್ಟು ವ್ಯತ್ಯಾಸ. ನಿಮಗೆ ಅರ್ಥ ಆಗಿಲ್ಲ ಪರ್ಕರ್ ಅಂದರೆ ಏನು ಅಂತ. ಸೊ ಇಟ್ಸ್ ಸೋ ಡಿಫಿಕಲ್ಟ್. ಇಟ್ಸ್
the language over there is more influenced with Urdu, Hindi, Marathi. So yeah, there are a lot of words that we take from Marathi. The lot of words we grab from Urdu. So that is how the language differs. ಬಟ್ ನಾನೇನು ಹೇಳಕ್ಕೆ ಬಯಸ್ತೀನಿ ಮಕ್ಕಳಿಗೆ ಅಂತಂದರೆ, ಇವಾಗ ಮುಂಚೆ ಎಲ್ಲ ಏನಾಗ್ತಿತ್ತು, ಇವಾಗ ಈವನ್ ಇನ್ ತೆಲುಗು ಯು ಕ್ಯಾನ್ ಸಿ ಆ ಸಬ್ ಲಿಂಗ್ವಲ್ ಆ ಆ್ಯಕ್ಸೆಂಟಲ್ಲಿ ಪಿಕ್ಚರ್ಗಳು ತೆಗಿತಾ ಇದ್ದಾರೆ, ಆ ಭಾಷೆಯಲ್ಲಿ ತೆಗಿತಾ ಇದ್ದಾರೆ. ಆ ಥರ ಯು ಶುಡ್ ಬಿ ಪ್ರೌಡ್. ಅಫ್ಕೋರ್ಸ್ ಅದರಲ್ಲಿ ಬೇಜಾರು ಮಾಡ್ಕೊಳೋದು ಅಥವಾ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಏನಕ್ಕೆ, ಅದು ಒಂದು ಭಾಷೆ, ನಿಮ್ಮ ಭಾಷೆ ಕಾಂಪ್ಲೆಕ್ಸ್ ಇರಬಾರ್ದು. ಆದರೆ ನೀವು ಹೆಮ್ಮೆಯಿಂದ ನಮ್ಮ ಭಾಷೆ ನಾವು ಮಾತಾಡಬೇಕು. ಹೌದು. ಮತ್ತೆ ನಾವೇನ್ ಮಾಡ್ಬೇಕಂದ್ರೆ ಬೇರೆಯವ್ರನ್ನು ನಮ್ಮ ಭಾಷೆನಲ್ಲಿ ಮಾತಾಡ್ಸಕ್ಕೆ ಪ್ರಯತ್ನ ಮಾಡಿಸ್ಬೇಕು. ಹೌದು, ಯಾಕೆ ಚೆನ್ನೈಗೆ ಹೋಗಿ ಹಾ, ಬ್ಯೂಟಿಫುಲ್, ಅವರೆಲ್ಲ ಬರೀ ತಮಿಳಲ್ಲೇ ಮಾತಾಡ್ತಾರೆ. ಗುಡ್ ಎಕ್ಸಾಂಪಲ್. ಸೊ ದಟ್ ದೇ ನೋ, ದಟ್ಸ್ ದ ಓನ್ಲಿ ವೇ. ಅಲ್ಲ, ಸೊ ದಟ್ಸ್ ವಾಟ್, ಇಂಗ್ಲಿಷ್ ಕಲಿಬೇಕು, ಖಂಡಿತ ಇಂಗ್ಲಿಷ್ ಕಲೀರಿ. ಆದ್ರೆ ನಿಮ್ಮ ಭಾಷೆ ಅಂತ ಅದು ಒಂದು ಅಭಿಮಾನ ಇರಬೇಕು, ಹೆಮ್ಮೆ ಇರಬೇಕು. ಅದ್ರ ಬಗ್ಗೆ ಖಂಡಿತ ಕಾಂಪ್ಲೆಕ್ಸ್ ಇರಬಾರ್ದು. ಬೆಂಗಳೂರು ಕನ್ನಡ ಇನ್ಫೀರಿಯರ್, ಇದು ಸುಪೀರಿಯರ್ ಅಂತ ಯಾರು ಹೇಳ್ದವ್ರು? ಅದು ಬೇರೆ ಕನ್ನಡ, ಇದು ಬೇರೆ ಕನ್ನಡ ಅಷ್ಟೇ. ನಮ್ಮ ಗಂಡು ಬೀರಿ ಕನ್ನಡ ಅದು ಒಂಥರ ಹಾಗಂತಾರ, ಗಂಡು ಬೀರಿ ಕನ್ನಡ, ಗಂಡು ಬೀರಿ ಕನ್ನಡ. ನಾವು ಗಂಡು ಭಾಷೆ ಹೇಳೋರು, ಈ ಕಡೆ ಎಲ್ಲ ಮೈಸೂರು ಕಡೆ ಎಲ್ಲ ಹೆಣ್ಣು ಭಾಷೆ ಹೇಳೋರು. ಯಾಕಂದ್ರೆ ಭಾಷೆ ಬಂದು ಇಲ್ಲಿ ಮೈಸೂರಿನ ಭಾಷೆ ಒಂದು ಸೌಮ್ಯತೆ ಇದೆ, ಸೌಮ್ಯವಾಗಿ ಹೇಳ್ತೀವಿ. ಮ್ಯೂಸಿಕಲ್. ಹೌದು, ಮ್ಯೂಸಿಕಲ್ಲು. ಆಮೇಲೆ ಯಾವಾಗ ನಾವು ಪಿಂಚ್ ಹಚ್ತೀವಂತ ನಿಮ್ಗೆ ಗೊತ್ತಾಗಲ್ಲ ಮೈಸೂರಲ್ಲಿ. ನಾವು ಇನ್ ನಾರ್ತ್ ಕರ್ನಾಟಕ ವಿ ವಿಲ್ ಜಸ್ಟ್ ಗೋ ಲೈಕ್ ಹೋಗಲೇ ಅಂತ ಹೇಳಿ ಒಂದು HMS ಅಂತ ಹೇಳ್ಬಿಡ್ತೀವಿ, ಹುದ್ ಸುಳೆ ಮಗಳ ಅಂತ ಹೇಳ್ತೀವಿ. ವಿ ಯೂಸ್ ದಿಸ್ ವೆರಿ ಬ್ಯಾಡ್ ವರ್ಡ್, ವಿ ಜಸ್ಟ್ ಯೂಸ್ very bad word even to talk to another person. That is like it's not ಬೈತಾರದಲ್ಲ, ಹಂಗೆ ಮಾತಾಡೋದು, ಹಂಗೆ ಅದೇ ರೀತಿ. It's like that. It's very it's just imbibed inside your soul, rough, it's rough and it's raw. ಸೊ ರಾನೆಸ್ ನಾವು ಅದನ್ನ ಅಕ್ಸೆಪ್ಟ್ ಮಾಡ್ಕೋಬೇಕು. ಹೌದು, ನಾವು ರಾ ಇದ್ದೀವಿ, ನಮ್ಗೆ ಅದೇ ಇಷ್ಟ, ನಾವು ಹಂಗೆ ಮತ್ತು ನಮ್ಮ ಕಾಂಪ್ಲೆಕ್ಸ್ ಇರಬಾರ್ದು. ದೇರ್ಸ್ ನೋ, ಯು ಶುಡ್ ನೆವರ್ ಹ್ಯಾವ್ ಅ ಕಾಂಪ್ಲೆಕ್ಸ್ ಅಬೌಟ್ ವಾಟ್ ಲ್ಯಾಂಗ್ವೇಜ್ ಯು ಆರ್ ಸ್ಪೀಕಿಂಗ್ ಆ್ಯಂಡ್ ವಾಟ್ ವೇರ್ ಯು ಆರ್ ಫ್ರಮ್. Absolutely. That is very very important. ನಾವು ಒಂದು ಸ್ಕೇಲ್ ಮೇಲೆ ಹೋಗಬೇಕು, ಆಯಿತು ಕಲ್ತ್ಕೊಳ್ತೀನಿ, ಇನ್ನೊಂದು ಸ್ಕೇಲ್ ಮೇಲೆ ಹೋಗ್ತೀನಿ ಅಂತ ನಾವು ನಮ್ಮೊಳಗೆ ಆ ವಿಶ್ವಾಸ ಮಾಡ್ಕೋಬೇಕು. ಆ ವಿಶ್ವಾಸ ಮಾಡಿಕೊಂಡ್ರೆ ದೆನ್ ವಿ ವಿಲ್ ಗೋ ಅಪ್. ಅದರ್ವೈಸ್ ಯು ನೆವರ್ ಗ್ರೋ ಅಪ್ ಅಂಟಿಲ್ ಯು ಮೇಕ್ ಅ ಪ್ರಾಮಿಸ್ ಟು ಯುವರ್ ಸೆಲ್ಫ್ ದಟ್ ಯು ವಿಲ್ ಗ್ರೋ ಅಪ್. ಸೊ ವಾಟ್ ಐ ಕೀಪ್ ಟೆಲಿಂಗ್ ಮೈ ಸ್ಟೂಡೆಂಟ್ಸ್ ಇಸ್ ಕಾನ್ಫಿಡೆನ್ಸ್ ಇಸ್ ಅ ವೆರಿ ಬಿಗ್ ಪಾರ್ಟ್ ಆಫ್ ಕಮ್ಯುನಿಕೇಷನ್. ಹೌದು, ಎಲ್ಲರೂ ಇಂಗ್ಲೀಷ್ ಕಲಿಬೇಕು ಅಂತ ಬರ್ತಾರೆ. ನಾವು ಹೇಳ್ತೀವಿ ನಾವು ಬರೀ ಅದೊಂದೇ ಕಲಿಸೋದಿಲ್ಲ. ಯಾಕೆಂತಂದ್ರೆ ಬರೀ ಲ್ಯಾಂಗ್ವೇಜ್ ಗೊತ್ತಿದ್ರೆ ಯಾಕೆ, ಇಲ್ಲಿ ನಾವು ಪಟ್ಟಣದ ಹುಡುಗರು ನೋಡಿಲ್ವಾ, ಇಂಗ್ಲೀಷ್ ಚೆನ್ನಾಗಿ ಮಾತಾಡೋರೆಲ್ಲ ಏನು ಇಂಟರ್ವ್ಯೂಲ್ ಏನು ಚೆನ್ನಾಗಿ ಮಾಡಲ್ಲ. ಹೌದು, ಸ್ಟೇಜ್ ಹತ್ಸಿದ್ರೆ ಏನು ಅವ್ರಿಗೇನು ಅವರು ನಡುತ್ತಾರೆ. ನಿಜ. ಸೊ ಕಮ್ಯುನಿಕೇಷನ್ ಇಸ್ ಡಿಫರೆಂಟ್ ಆ್ಯಂಡ್ ಇಂಗ್ಲೀಷ್ ಕಾಂಪಿಟೆನ್ಸಿ ಇಸ್ ಡಿಫರೆಂಟ್. ಎರಡೂ ಕಲಿಬೇಕು. ಆಮೇಲೆ ಇನ್ನೊಂದು ಏನು ಹೇಳಬೇಕು ಅಂತಂದರೆ, ಈ ಸ್ಟೂಡೆಂಟ್ಸು ಅಯ್ಯೋ ಇಂಗ್ಲೀಷ್ ಬೇಕು ಅಂತ. ಆದರೆ ಕನ್ನಡದಲ್ಲಿ ಹೋಗಲಿ, ನೀವು ಸಾಹಿತ್ಯ ಎಷ್ಟು ಓದಿದ್ದೀರಾ, ನಿಮ್ಮ ಭಾಷೆ ಮೇಲೆ ನಿಮ್ಗೆ ಎಷ್ಟು ಹಿಡ್ತಾ ಇದೆ, ಅದೂ ಇಲ್ವೇ? ಎರಡೂ ಇಲ್ಲ. ಹಾಂ. ಸೊ ವಾಟ್ ಐ ಸೇ ಇಸ್, ಆ್ಯಂಡ್ ದೇ ಸೇ ಒಂದು ಓವರ್ ಆಲ್ ಪರ್ಸನಾಲಿಟಿ, ಒಂದು you have to become a complete person and an intelligent person, a person who is aware ಅಂತಂದರೆ ನಮ್ಮ ಪುಸ್ತಕಗಳನ್ನು ಓದಬೇಕು, ನಮ್ಮ ಸಾಹಿತ್ಯನ ಓದಬೇಕು, ಅದನ್ನು ಅರ್ಥ ಮಾಡ್ಕೋಬೇಕು. ಆಮೇಲೆ ಅದು ಯು ಶುಡ್ ಬಿ ಪ್ರೌಡ್ ಆಫ್ ಇಟ್ ಆ್ಯಂಡ್ ಯು ಶುಡ್ ಬಿ ವೆರಿ ವಾಟ್ ಡು ಐ ಸೇ, ಎಲ್ಲನೂ ಗೊತ್ತಿರಬೇಕು ನಮ್ಮ ಸಾಹಿತಿಗಳದ್ದು ಕೃತಿಗಳು ಎಲ್ಲ. ಬಟ್ ಅಲಾಂಗ್ ವಿತ್ ದ್ಯಾಟ್ ಯು ಆಲ್ಸೋ ಹ್ಯಾವ್ ಟು ಮಾಸ್ಟರ್ ಇಂಗ್ಲೀಷ್ ಬಿಕಾಸ್ ದ್ಯಾಟ್ ಹ್ಯಾಸ್ ಬಿಕಮ್ ದ ಬಿಸ್ನೆಸ್ ಲ್ಯಾಂಗ್ವೇಜ್. ಸೊ ಯು ಟೆಲ್ ಮಿ, ನೀವೇನು ಹಿಂಗೆ ಚೆನ್ನಾಗಿ ಮಾತಾಡ್ತಿರಲ್ಲ ಇಂಗ್ಲೀಷಲ್ಲಿ, ಹೆಂಗೆ ಬಂತು? ಥ್ಯಾಂಕ್ಸ್ ಟು ಕೇಂದ್ರೀಯ ವಿದ್ಯಾಲಯ. ಎಸ್, ಏನಂದರೆ ಎಲ್ಲ ಕಡೆ ಓಡಾಡ್ತೀವ, ಎಲ್ಲ ಕಡೆ ಓಡಾಡಿದಾಗ ಜನರನ್ನ ನಾವು ಭೇಟಿ ಆಗ್ತೀವಿ. ಜನರನ್ನ ಭೇಟಿಯಾದಾಗ ಅವ್ರು ಏನು ಭಾಷೆನಲ್ಲಿ ಮಾತಾಡ್ತಾರೋ ಅದರಲ್ಲಿ ನಾವು ಕಮ್ಯುನಿಕೇಟ್ ಮಾಡಿದ್ರೆ ಅವ್ರಿಗೆ ಸರಳವಾಗಿ ಅರ್ಥ ಆಗುತ್ತೆ ಅಂತ ಹೇಳಿ ನಾವೇನು ಮಾಡ್ತೀವಿ, ವಿ ಟ್ರೈ ಟು ಟಾಕ್ ಇನ್ ದಿಯರ್ ಲ್ಯಾಂಗ್ವೇಜ್. ಸೊ ವೆನ್ ವಿ ಟಾಕ್ ಇನ್ ದಿಯರ್ ಲ್ಯಾಂಗ್ವೇಜ್ ದೇ ಫೀಲ್ ಲಿಟಲ್ ಕಂಫರ್ಟಬಲ್. ಆಯ್ತಪ್ಪ, ಇವ್ರು ನಮ್ಮ ಭಾಷೆ ಮಾತಾಡ್ತಾ ಇದ್ದಾರೆ, ಹಾಗಾಗಿ ಕನೆಕ್ಷನ್ ಆಗಿಬಿಡುತ್ತೆ. ಇಲ್ಲಾಂದರೆ ಆಗೋದೇ ಇಲ್ಲ. If you just go to Andhra or if you go from here to West Bengal, if you talk in a very different language or accent, people don't accept you so easily. Forget from so far, even Kerala.
you talk to them in English but in their tone. There's something called accent. ನೀವು ಮಲಯಾಳಿ ಆ್ಯಕ್ಸೆಂಟಲ್ಲಿ ಇಂಗ್ಲೀಷ್ ಮಾತಾಡಿ ಸರಳವಾಗಿ ಅರ್ಥ ಮಾಡ್ಕೊಳ್ತಾರೆ ಮತ್ತು ಅವ್ರಿಗೆ ಕನೆಕ್ಟ್ ಆಗಿಬಿಡ್ತಾರೆ. ಇಮಿಡಿಯೇಟ್ ರೆಸ್ಪಾನ್ಸ್ ಬರುತ್ತೆ. ಯು ಗೆಟ್ ಅನ್ ಇಮಿಡಿಯೇಟ್ ರೆಸ್ಪಾನ್ಸ್. ಇಫ್ ಯು ಡೋಂಟ್ ಯು ಕ್ಯಾನಾಟ್ ಗೆಟ್ ಥ್ರೂ ಅ ಬಿಸ್ನೆಸ್. ಸೊ ನಾನು ಆಂಟ್ರಪ್ರನ್ಯರ್ ಅಂತ ನಾನೇ ಹೇಳ್ಕೊಳ್ತಾ ಇದ್ದೀನಲ್ವಾ. ಸೊ ಐ ವಾಂಟ್ ಟು ನೋ ಅ ಲಿಟಲ್ ಬಿಟ್ ಮೋರ್ ಅಬೌಟ್ ಯುವರ್ ಬಿಸ್ನೆಸ್, ಬಿಕಾಸ್ ಐ ಫೀಲ್ ನಮ್ಮ ಮಕ್ಕಳು ಬರೀ ಇಂಜಿನಿಯರಿಂಗು, ನಾನು ಇಲ್ಲಿ ಬಂದು AC ಆಫೀಸಲ್ಲಿ ಕೂತ್ಕೊಂಡು ಕೆಲಸ ಮಾಡಬೇಕು ಅಂಥದ್ದೇ ಅನ್ಕೊತಾರೆ. ಇನ್ನು ಏನೇನು ಆಪರ್ಚುನಿಟೀಸ್ ಇದೆ, ಬಿಕಾಸ್ ದಿಸ್ ಇಸ್ ಒನ್ ಥಿಂಗ್ ದಟ್ ವಿ ಆರ್ ಪ್ಯಾಷನೇಟ್ ಅಬೌಟ್, ದಟ್ ವಿ ವಾಂಟ್ ಅವರ್ ಸ್ಟೂಡೆಂಟ್ಸ್ ಟು ಬಿಕಮ್ ಆಂಟರ್ಪ್ರಿನರ್ಸ್. ಇಲ್ಲಿ ನಗರಕ್ಕೆ ಬಂದು 15,000 20,000 ಪ್ಲೀಸ್ ಖಂಡಿತ ದುಡ್ಬಿಡಿ. ನಮ್ಮದು ಗ್ರೂಪ್ ಹೆಸರು ಕೋಟ್ಯಾಧಿಪತಿ ಕನ್ನಡಿಗ ಕ್ಲಬ್. ಸೂಪರ್. ಕೋಟ್ಯಾಧಿಪತಿಗಳಾಗಿ ನೀವೆಲ್ಲರೂ ಅಂತ. ಸೊ ಐ ವಾಂಟ್ ಟು ನೋ ಲಿಟಲ್ ಬಿಟ್ ಮೋರ್ ಅಬೌಟ್ ಯುವರ್ ಬಿಸ್ನೆಸ್. ಏನಿಲ್ಲ, ನಾನು ಸಾಫ್ಟ್ವೇರಲ್ಲಿದ್ದಾಗ ಅದು ಏನಾಯಿತು, ಐ ಜಸ್ಟ್ ಶಿಫ್ಟೆಡ್ ಫ್ರಮ್ ದೇರ್ ಟು ಬ್ಯಾಕ್ ಟು ಫಾರ್ಮಿಂಗ್. ನಮ್ಮ ಅಪ್ಪ ಮೈಸೂರಲ್ಲಿಲ್ಲ, ಸೊ ವಾಪಸ್ ನಮ್ಮ ತೋಟಕ್ಕೆ ಹೋಗೋಣ ಅಂತ ಹೇಳಿ ಅವರು ಬಯಸಿದ್ರು. ಬಿಕಾಸ್ ಹಿ ವಾಂಟೆಡ್ ಟು ಸ್ಪೆಂಡ್ ಹಿಸ್ ಲಾಸ್ಟ್ ಡೇಸ್ ಇನ್ ದ ಫಾರ್ಮ್. ಸೊ ಐ ಟುಕ್ ಹಿಮ್ ಬ್ಯಾಕ್ ಟು ದ ಫಾರ್ಮ್. ಸೊ ನಾನು ಅವಾಗ ಹಾಂಗ್ಕಾಂಗಲ್ಲಿದ್ದೆ. ಹಾಂಗ್ಕಾಂಗಿಂದ ನನಗೆ ಕರೆಸ್ಕೊಂಡ್ರು. ನಾನು ಇಲ್ಲೇ ಬಂದೆ. ನೀನೇನು ಬೆಳಿತೀಯೋ ಅದು ತಿಂತೀನಿ ಅಂತ ಹೇಳಿದ್ರು. ಆಯಿತು ಅಂತ ಹೇಳಿ ಐ ಸ್ಟಾರ್ಟೆಡ್ ಗ್ರೋಯಿಂಗ್ ಥಿಂಗ್ಸ್ ಆ್ಯಂಡ್ ಹೀ ಸ್ಟಾರ್ಟೆಡ್ ಈಟಿಂಗ್ ಇಟ್. ಆ್ಯಂಡ್ ದ ಡಾಕ್ಟರ್ ಹಿಯರ್ ಟೋಲ್ಡ್ ಮಿ ಐ ಹ್ಯಾಡ್ ಗಾಟ್ ಓನ್ಲಿ 6 months ವಿತ್ ಹಿಮ್. ಆಯಿತು 6 months ಅಂತ ಹೇಳಿ 6 months ಓಕೆ ಫೈನ್ ಅಂತ ಹೇಳಿ ನಾನು ಹಾಗೆ ಹೋದೆ. ಐ ಗಾಟ್ 4 years 8 months ಆಸ್ ಅ ಬೋನಸ್, ಜಸ್ಟ್ ಬಿಕಾಸ್ ಆಫ್ ದ ಫುಡ್ ಚೇಂಜಸ್, ಆಮೇಲೆ ಲೈಫ್ ಸ್ಟೈಲ್ ಚೇಂಜಸ್. ಆ ಚೇಂಜಸ್ಸಿಂದ ನಾನು ನೋಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಓಕೆ, ದಿಸ್ ಇಸ್ ವೇರ್ ಐ ಆಮ್ ಮೇಕಿಂಗ್ ಅ ಮಿಸ್ಟೇಕ್. ನಾನು ಏನು ಮಿಸ್ಟೇಕ್ ಮಾಡ್ತಾಯಿದ್ದೀನಿ ನನಗೆ ಅರಿವಾಯಿತು. ಆಮೇಲೆ ಐ ಸ್ಟಾರ್ಟೆಡ್ ಥಿಂಕಿಂಗ್ ಐ ಶುಡ್ ಪೆನಿಟ್ರೇಟ್ ಇನ್ ಟು ಫುಡ್ ರಾದರ್ ದೆನ್ ಲುಕಿಂಗ್ ಎಟ್ ದ ಸಾಫ್ಟ್ವೇರ್. ಸೊ ನೌ ಐ ಅಂಡರ್ಸ್ಟ್ಯಾಂಡ್ ದಟ್ ವಾಸ್ ಅ ಟೈಮ್, ಜಸ್ಟ್ ಅ ಟೈಮ್ ಕೇಜ್. ಇಟ್ಸ್ ಅ ಕೇಜ್, ಇಟ್ಸ್ ಅ ಗೋಲ್ಡನ್ ಕೇಜ್ ವೇರ್ ಟೈಮ್ ಇಸ್ ಅ ಕನ್ಸ್ಟ್ರೇಂಟ್. ನಿಮ್ಮ ಮುಂದೆ ಎಲ್ಲ ಇರುತ್ತೆ, ಕಾಫಿ, ಟೀ, ಫ್ಯಾಂಟಾ ಎಲ್ಲ ಇರುತ್ತೆ. ಆ ಕುಡಿಯೋಕ್ಕೆ ಸಹ ಟೈಮ್ ಇರಲ್ಲ ನಿಮಗೆ. ಯು ವಿಲ್ ನಾಟ್ ಹ್ಯಾವ್ ಟೈಮ್ ಇವನ್ ಟು ಬ್ರೀತ್. ಯು ಆರ್ ಅ ಸ್ಲೇವ್ ಆಫ್ ಸಮ್ವನ್. ಯು ವಿಲ್ ಹ್ಯಾವ್ ಟು ಫಿನಿಷ್ ದ ಪ್ರಾಜೆಕ್ಟ್. ಸೊ ಇಲ್ಲಿ ಬರೋ ಜನರಿಗೆ ಏನಾಗ್ತಾ ಇದೆ ಅಂದರೆ, ದೇ ಹ್ಯಾವ್ ಟು ಪೆನಿಟ್ರೇಟ್ ಇನ್ ಟು ಅ ಸಿಚುವೇಶನ್ ವೇರ್ ಇನ್ ಇಟ್ ಇಸ್ ಟೈಟ್ ಫ್ರೇಮ್. ಅಷ್ಟು ಟೈಟ್ ಫ್ರೇಮ್ ಒಳಗೆ ನಾವು ಬಂದು ಕಾಲಿಟ್ಟು ಇಲ್ಲಿ ನಾವು ಅದನ್ನು ಎಲ್ಲ ಸಿದ್ಧ ಮಾಡಬೇಕಂದ್ರೆ ಕಷ್ಟ. ಅರ್ಥ ಮಾಡ್ಕೊಂಡು ಯಾರನ್ನೂ ಕಮ್ಯುನಿಕೇಟ್ ಮಾಡೋಕ್ಕಾಗಲ್ಲ ಅಂಥ ಒಂದು ಸಿಚುವೇಷನಲ್ಲಿ ಇಲ್ಲಿ ಬಂದು ಆ ತಲೆನೋವು ಮಾಡ್ಕೊಂಡು ನಾವು ಇಲ್ಲಿ ಕೂತ್ಕೊಳ್ಳೋದು ತುಂಬ ಕಷ್ಟ. ಇನ್ಸ್ಟೆಡ್ ಬಿ ಅ ಫ್ರೀ ಬರ್ಡ್ ಇನ್ ಯೋರ್ ಓನ್ ಟೌನ್. ಲರ್ನ್ ವಾಟ್ ಎವರ್ ಯು ಕ್ಯಾನ್ ಲರ್ನ್ ಓವರ್ ದೇರ್. ಅಲ್ಲೇ ನಾವು ಬೆಳಿಬೋದು. ಸುಮಾರು ಐಟಮ್ಸ್ ಇದೆ ಬೆಳೆಯೋಕ್ಕೆ. ಇವಾಗ ನೋಡಿ, ಅಗ್ರಿಕಲ್ಚರ್ ಇಂಜಿನಿಯರಿಂಗ್, ದಿಸ್ ಇಸ್ ಅ ನ್ಯೂ ಕಾನ್ಸೆಪ್ಟ್ ದಟ್ ಇಸ್ ಸ್ಟಾರ್ಟೆಡ್ ಅಪ್. ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಎಲ್ಲರಿಗೂ ಬೇಕೇ ಬೇಕು. ಯಾಕಂದರೆ ವಿ ಆರ್ ಯೂಸಿಂಗ್ AI ಫಾರ್ ಅವರ್ ಅಗ್ರಿಕಲ್ಚರ್ ಆ್ಯಂಡ್ ವಿ ನೀಡ್ ಇಂಜಿನಿಯರ್ಸ್ ಫಾರ್ ಇಟ್. ನಮ್ಗೆ ಬೇಕೇ ಬೇಕು. ಇವಾಗ ನಾವು ಫಾರ್ಮಿಂಗಲ್ಲೇ ನಾವು ಎಷ್ಟೊಂದು ಐಟಮ್ಸ್ ಇದೆ ನಾವು ನೋಡೋದು. ಆ್ಯಂಡ್ ವಿ ನೀಡ್ ಇಂಜಿನಿಯರ್ಸ್ ಹೂ ವಿಲ್ ಡೂ ದೋಸ್ ಎಕ್ವಿಪ್ಮೆಂಟ್ಸ್ ಫಾರ್ ಅಸ್. ಚೈನಾ ಹೆಂಗೆ ಬೆಳೀತಾ ಇದೆ, ನಾವು ಹಾಗೆ ಬೆಳಿಬೇಕಂದ್ರೆ ನಮಗೆ ಬೇಕು, ಇಂಜಿನಿಯರ್ಸ್ ಬೇಕು. ಬಟ್ ದೇ ಹ್ಯಾವ್ ಟು ನೋ ದ ಬ್ಯಾಕ್ ಎಂಡ್ ಆಫ್ ಅಗ್ರಿಕಲ್ಚರ್ ಇಂಜಿನಿಯರಿಂಗ್. ಸೊ ನಮಗೆ ಅಗ್ರಿಕಲ್ಚರಿಸ್ಟು ಬೇಕು, ಇಂಜಿನಿಯರು ಬೇಕು. Only then you can grow things. Just now before you came for the podcast, you said ನೀವು ಒಂದು ಕ್ಲಾಸ್ ಮುಗಿಸ್ಕೊಂಡು ಬಂದ್ರಿ ಅಂತ. ಎಲ್ಲಿ ಕ್ಲಾಸ್ ಇದು, ಏನು ಹೇಳ್ಕೊಡ್ತಾ ಇದ್ದೀರಾ? ಅಲ್ಲಿ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಕ್ಲಾಸ್ ತೊಗೊಳ್ತಾ ಇದ್ದೀನಿ. ಸೊ ಅಲ್ಲಿ ನಮ್ಮ ರೈತರು ಬರ್ತಾರೆ, ರೈತರಿಗೆ ನಾವು ಕ್ಲಾಸ್ ತೊಗೋಬೇಕು, ಅವ್ರಿಗೆ ಹೇಳಬೇಕು. ಇವಾಗ ನಮಗೆ ಈ ವರ್ಷ ವಿ ಆರ್ ಇನ್ ಅ ಡ್ರಾಟ್ ಸಿಚುವೇಶನ್. ಯಾಕಂದರೆ ಮಳೆ ಬಂದಿಲ್ಲ ಇನ್ನು. ಸೊ ಮಳೆ ಬಂದಿಲ್ಲ, ಬಿತ್ತನೆ ಮಾಡಿಲ್ಲ ಇನ್ನು. ಸೊ ನಾವು ಏನು ಮಾಡಬೇಕು, ವಿ ಹ್ಯಾವ್ ಟು ಪ್ಲ್ಯಾನ್. The situation is all about planning, how we plan ourselves and how we save our seeds and how we can look at. ಇವಾಗ we have 2 rain system in our country. One is ಮುಂಗಾರು, ಅಂದರೆ ನಮ್ಮ ಕರ್ನಾಟಕದಲ್ಲಿ 2 ಮುಂಗಾರು ಆ್ಯಂಡ್ ಹಿಂಗಾರು ಅಂತ ಇರುತ್ತೆ. ಮುಂಗಾರು ಬಂದು ಬಿಫೋರ್ ದ ಅಕ್ಟೋಬರ್ ರೈನ್ಸ್, ವಾಟ್ ಎವರ್ ವಿ ಹ್ಯಾವ್ ಗಾಟ್ ಇಸ್ ಮುಂಗಾರು. ಹಿಂಗಾರು ಅಂದರೆ ವಾಟ್ ಎವರ್ ಕಮ್ಸ್ ಆಫ್ಟರ್ ಅಕ್ಟೋಬರ್. ಸೊ ಮುಂಗಾರು ಹೋಯಿತು ನಮಗೆ ಜುಲೈ. It's already July, August, September, October, 3 months. I don't think we are going to get rains. ಸೊ ನಾವು ಏನು ಪ್ಲ್ಯಾನಿಂಗ್ ಮಾಡಬೇಕು, ಹೆಂಗೆ ನಾವು ಸೀಡ್ಸ್ನ ನೆಕ್ಸ್ಟ್ ಸಿಚುವೇಶನ್ಗೆ ನಾವು ಹೆಂಗೆ ತರ್ಬೋದು. ಹಿಂಗಾರು ಮಳೆ ಬರುತ್ತೆ ಅನ್ನೋದು ಒಂದು ಇಟ್ಸ್ ಅ ಊಹೆ ಅಂದರೆ ಯು ಆರ್ ಜಸ್ಟ್ ಎಕ್ಸ್ಪೆಕ್ಟಿಂಗ್ ರೈನ್ಸ್. ಬಂದು ಬರ್ಬೋದು, ಇಲ್ಲ ಅಂದರೂ ಇಲ್ಲ. ಈ ವರ್ಷ ಹೋಯ್ತು ಅಂದರೂ ಹೋಯ್ತು. ಸೊ ದಟ್ಸ್ ಹೌ ದ ಕ್ರಾಪ್ಸ್ ಆರ್.
ಸೊ ಈ ಸಿಟುವೇಷನಲ್ಲಿ ನಾವು ಹೇಗೆ ಬೇರೆ ಬೇರೆನ ನೋಡಿಕೊಂಡು ನಾವು ಮುಂದೆ ಹೋಗ್ಬೋದು ಅನ್ನೋದು. ಯಾಕಂದರೆ ರೈತರ ಜೀವನ ಸುಮ್ಮನೆ ಇಟ್ಸ್ ನಾಟ್ ಅ ಈಸಿ ಲೈಫ್, ಇಟ್ಸ್ ಅ ಟಫ್ ಲೈಫ್. ಸೊ ವಿ ಪ್ಲ್ಯಾನ್ ಅ ಲಾಟ್, ವಿ ಹ್ಯಾವ್ ಅ ಕ್ಯಾಲೆಂಡರ್ ಸಿಸ್ಟಮ್. ಸೊ ಕ್ಯಾಲೆಂಡರ್ನ ನಾವು ಹೆಂಗೆ ಫಾಲೋ ಮಾಡ್ತೀವಿ, ಹೆಂಗೆ ಅದನ್ನು ಯಾವಾಗ ಬಿತ್ತನೆ ಮಾಡಬೇಕು, ಯಾವಾಗ ಅದನ್ನು ರೀಪ್ ಮಾಡಬೇಕು, ಅದೆಲ್ಲ ನಮಗೆ ಅರಿವಾಗಿರಬೇಕು, ಯಾವಾಗ ಮಾಡ್ಬೋದು. ಸೊ ದ್ಯಾಟ್ ಈಸ್ ವಾಟ್ ಐ ವೆಂಟ್ ಫಾರ್ ಅ ಕ್ಲಾಸ್ ಫಾರ್ ಟುಡೇ. ಸೊ ಐ ಆಮ್ ಟೇಕಿಂಗ್ ದ ಕ್ಲಾಸಸ್ ಆನ್ ಕ್ಯಾಲೆಂಡರ್ ಟುಡೇ. ಸಿಂಪಲ್. ಓಕೆ ಓಕೆ ಓಕೆ. ಬಿತ್ತನೆ ಬಗ್ಗೆ. ಸೊ ನಿಮ್ಮ ಪ್ರಕಾರ ಇವಾಗ ಒಂದು ಲಾಸ್ಟ್ ಮೆಸೇಜ್ ಫಾರ್ ದ ಸ್ಟೂಡೆಂಟ್ಸ್ ಅಂದರೆ, ಲಾಸ್ಟ್ ಮೆಸೇಜ್, ಯಾ, ಸೊ ಇಫ್ ದೇ ಹ್ಯಾವ್ ಟು ಬಿಕಮ್ ಸಕ್ಸಸ್ಫುಲ್, ಒಂದು 3 ಅಂಶಗಳು, 3 ಥಿಂಗ್ಸ್ ಟು ಬಿಕಮ್ ಸಕ್ಸಸ್ಫುಲ್ ಅಂದರೆ ಏನಂತೀರಾ ನೀವು? ಬಿ ಕಾನ್ಫಿಡೆಂಟ್, ಎಸ್, ಗೇನ್ ನಾಲೆಡ್ಜ್. ವಿದ್ಯೆ ಅನ್ನೋದು ದೊಡ್ಡ ಭಂಡಾರ. ಅದು ನಮ್ಗೆ ಅದಿಲ್ಲ ಅಂದರೆ ನಾವು ಎಲ್ಲೂ ಕಾನ್ಫಿಡೆಂಟಾಗೂ ಇರೋಕ್ಕಾಗಲ್ಲ. ಯಾವಾಗ ನಮಗೆ ವಿದ್ಯೆ ಇರುತ್ತೋ ದೆನ್ ವಿ ಹ್ಯಾವ್ ಲಾಟ್ ಆಫ್ ವಿ ಹ್ಯಾವ್ ಅ ಬಿಗ್ ಥಿಂಗ್ ಟು ಕಾಂಟ್ರಿಬ್ಯೂಟ್ ಟು ದ ಸೊಸೈಟಿ. ನಮ್ಮ ಕಾಂಟ್ರಿಬ್ಯೂಷನ್ ಸೊಸೈಟಿಗೆ ದಕ್ಕಬೇಕಂದ್ರೆ ನಮ್ಗೆ ಫಸ್ಟ್ ವಿದ್ಯೆ ಇರಬೇಕು, ಕಾನ್ಫಿಡೆನ್ಸ್ ಇರಬೇಕು. ಕಾನ್ಫಿಡೆಂಟಾಗಿ ನಾನು ಅದನ್ನು ಕೊಡೋಕ್ಕೆ ಬಲ್ಲೆ ಅನ್ನೋದು ನಿಮಗೆ ಒಂದು ಅರಿವಿರಬೇಕು. ಆ್ಯಂಡ್ ಯು ಶುಡ್ ಬಿ ಏಬಲ್ ಟು ಗಿವ್ ಇಟ್ ಟು ದ ಸೊಸೈಟಿ, ಬ್ಯಾಕ್ ಟು ದ ಸೊಸೈಟಿ. ಆ್ಯಂಡ್ ಯು ಆಲ್ಸೋ ಶುಡ್ ಬಿ ಏಬಲ್ ಟು ಲಿಫ್ಟ್ ಅಪ್ ಅನದರ್ ಪರ್ಸನ್. ಅಷ್ಟು ಕಾನ್ಫಿಡೆನ್ಸ್, ಅಷ್ಟು ಇದಿರಬೇಕು. ಆವಾಗ ನಿಮಗೆ ಸಕ್ಸಸ್ಫುಲ್ ಆಗೋಕ್ಕೆ ಈಸಿ. ರಸ್ತಾ ಇಸ್ ವೆರಿ, ಇಟ್ಸ್ ಜಸ್ಟ್ ಅನ್ ಓಪನ್ ಪಾತ್ ಫಾರ್ ಎವ್ರಿ ಒನ್ ಹ್ಯಾಸ್ ದಿಸ್ ಥಿಂಗ್ ಟು ಬಿಕಮ್ ಸಕ್ಸಸ್ಫುಲ್. You can find your own path. Yeah, everyone can become successful. There is nothing, there's no, what can you say, there's no one way. The path is open for everyone. Anyone can walk on that path. Just that it asks, ನಿಮಗೆ ವಿದ್ಯೆ ಇರಬೇಕು and you should have the mind to grow internally. Be ready to work hard. Yeah, internally, externally, you should learn how to grow and how to give back to the society. And you should learn both the ways. Because ನಾವು ಒಂದೊಂದು ಸತಿ ಬೀಳ್ತೀವಿ, ಬಿದ್ದರೆ ಎದ್ದೊಳಕ್ಕೂ ಗೊತ್ತಿರಬೇಕು ನಮಗೆ. ಬಿದ್ವಿ ಅಂತ ಹೇಳಿ ಕೂತ್ಕೋಬಾರ್ದು. ವಿ ಹ್ಯಾವ್ ಟು ಗೆಟ್ ಅಪ್, ವಿ ಹ್ಯಾವ್ ಟು ಸ್ಟಾರ್ಟ್ ವಾಕಿಂಗ್ ಒನ್ಸ್ ಅಗೇನ್. And if somebody is fallen, you have to support that person also. You have to lift up the other person also. Only then you gain confidence. Yes, it is from the mistakes we learn a lot. Mistakes ಮಾಡಬೇಕು, and you have to be responsible for the mistakes that you make, so that you learn and you will get up and you will walk forward. ಅಷ್ಟೇ, ಸಿಂಪಲ್ ಸಕ್ಸಸ್ಸು. ನಮ್ದೇನು ಮಂತ್ರ ಇಸ್ ವೆರಿ ಸಿಂಪಲ್. So there are so many things I want to discuss with you. You can connect us to colleges in your hometown. We'll Sure. be glad and happy to work in these spaces. ನಮ್ಮ ಇಂಟರ್ವೆನ್ಷನ್ಸ್ ಅಸ್ಸಾಮಲ್ಲಿ ನಡೀತಾ ಇದೆ, ಜಾರ್ಖಂಡಲ್ಲಿ ನಡೀತಾ ಇದೆ. ನಮಗೆ ನಮ್ಮ ಕರ್ನಾಟಕದ ಮಕ್ಕಳಿಗೆ ಆದಷ್ಟು ಹೆಲ್ಪ್ ಮಾಡಬೇಕು ಅನ್ನೋದು ನಮ್ಮ ಆಸೆ. ಬರ್ತೀವಿ, ನಾವು ಇಳ್ಕಲ್ಗೂ ಬರ್ತೀವಿ. ಬನ್ನಿ, ಇಳ್ಕಲ್ಗೆ ಬನ್ನಿ. ಕಮ್ ಟು ಜಮಖಂಡಿ, ಕಮ್ ಟು ಸೋ ಮೆನಿ ರೂರಲ್ ಪ್ಲೇಸಸ್ ಅರೌಂಡ್ ನಾರ್ತ್ ಕರ್ನಾಟಕ ಮಾತ್ರ ಅಲ್ಲ, ಸೌತ್ ಕರ್ನಾಟಕದಲ್ಲೂ ಎಷ್ಟೊಂದು ರೂರಲ್ ಪ್ಲೇಸಸ್ ಲೈಕ್ ಗುಂಡಲ್ಪೇಟ್, ಆಲ್ ದೋಸ್ ಪ್ಲೇಸಸ್, ವಿರಾಜ್ಪೇಟ್, ದೆನ್ ಕೂರ್ಗಲ್ಲಿ ಇರೋ ಸ್ಮಾಲ್ ಪ್ಲೇಸಸ್ ಆಲ್ಸೋ, ದೇ ಆರ್ ಆಲ್ಸೋ ನಾಟ್ ಎಜುಕೇಟೆಡ್. ನಾವು ಎಲ್ಲ ಕಡೆ ಹೋಗ್ತೀವಿ, ಓಡಾಡಿಕೊಂಡು ಎಲ್ಲ ಫಾರ್ಮರ್ಸ್ನ, ರೈತರ ಮಕ್ಕಳನ್ನ ನೋಡ್ಕೊಂಡು ಬರ್ತೀವಿ. ಅವರಲ್ಲಿ ಏನಾಗುತ್ತೆ ಅಂದರೆ, ದೇ ಡೋಂಟ್ ಹ್ಯಾವ್ ಕಾನ್ಫಿಡೆನ್ಸ್ ದಟ್ ದೇ ಕ್ಯಾನ್ ಗ್ರೋ ಸಮಥಿಂಗ್. ಅದರಲ್ಲಿ ಏನು ಬರತ್ತಕ್ಕ ಅಂತ ಹೇಳ್ಬಿಡ್ತಾರೆ. ದೇ ಡೋಂಟ್ ಹ್ಯಾವ್ ಕಾನ್ಫಿಡೆನ್ಸ್ ಹೌ ಟು ಚರ್ನ್ ಇಟ್ ಔಟ್. ನಾವು ರೈತರು ಕರೆಕ್ಟು, ಭೂಮಿ ಕರೆಕ್ಟು, ಆದರೆ ಮಣ್ಣನ್ನು ಹೆಂಗೆ ನಾವು ಬಂಗಾರ ಮಾಡಬೇಕು ಅನ್ನೋದು ನಮ್ಗೆ ಉದ್ದೇಶ ಇರಬೇಕು, ಅದು ನಾಲೆಡ್ಜ್ ಇರಬೇಕು. ನಾವು ಆ ಮಣ್ಣನ್ನು ಹೆಂಗೆ ಬಂಗಾರ ಮಾಡಬೇಕು, ಅದನ್ನು ನಾವು ಮುಂದೆ ಹೆಂಗೆ ತೊಗೊಂಡು ಹೋಗಬೇಕು, ಅದನ್ನು ನಮ್ಗೆ ಗೊತ್ತಿರಬೇಕು. I am talking only as a farmer, but if you are talking as an entrepreneur, if you want to be an entrepreneur, you want to be something else, whatever business you want to get inside, ಅದು ನಿಮ್ಗೆ ಗೊತ್ತಿರಬೇಕು ಹೆಂಗೆ ನಾನು ಮಾಡೋಕ್ಕಾಗತ್ತೆ. So you come into rural places, you go into rural, they are very active. nowadays ಸೋಷಿಯಲ್ ಮೀಡಿಯಾ ಎಷ್ಟೊಂದು ಕ್ಯಾಚಪ್ ಆಗಿಬಿಟ್ಟಿದೆ ಅಂದರೆ ಎಲ್ಲ ಕಡೆ ರೀಲ್ಸ್ ಕೂತ್ಕೊಂಡು ನೋಡ್ತಾ ಇರ್ತಾರೆ. ನಾನು ಐ ಹ್ಯಾವ್ ಟು ಸೇ ಥ್ಯಾಂಕ್ಸ್ ಟು ಇನ್ಸ್ಟಾಗ್ರಾಮ್, ಎಲ್ಲ ಚಿಕ್ಕ ಊರುಗಳಿಂದ ಕರ್ನಾಟಕದ ಎಲ್ಲ ಸ್ಟೂಡೆಂಟ್ಸು ಕಾಂಟ್ಯಾಕ್ಟ್ ಮಾಡಿ ಮೆಸೇಜ್ ಮಾಡಿ, ಮ್ಯಾಮ್ ನನಗೆ ಕಮ್ಯುನಿಕೇಷನ್ ಇಲ್ಲ, ಮ್ಯಾಮ್ ಇಂಗ್ಲೀಷ್ ಮಾತಾಡೋಕ್ಕೆ ಬರಲ್ಲ, ಕಾನ್ಫಿಡೆನ್ಸ್ ಇಲ್ಲ, ಪ್ರೆಸೆಂಟೇಷನ್ ಕೊಡೋಕ್ಕಾಗಲ್ಲ, ಇಂಟರ್ವ್ಯೂಲ್ಲಿ ಮಾತಾಡೋಕ್ಕಾಗಲ್ಲ, ಕಷ್ಟ ಆಗ್ತಾ ಇದೆ ಅಂತ ಎಷ್ಟು ಜನ they get in touch with us. I think for an interview I can give you a small guidance or a tip. Students, they have to talk to their own fellow students. ನೀನು ನನಗೆ ಇಂಟರ್ವ್ಯೂ ತಗೋ,
ಅಂತ ಹೇಳಿ ಅವರೇ ಕೂತ್ಕೊಂಡು ದೇ ಹ್ಯಾವ್ ಟು ಸಿಟ್ ವಿತ್ ಅನದರ್ ಫೆಲೋ ಸ್ಟೂಡೆಂಟ್. ಸೊ ಯು ಆರ್ ಕಾನ್ಫಿಡೆಂಟ್ ಹಿ ಈಸ್ ಓನ್ಲಿ ಯೋರ್ ಕ್ಲಾಸ್ಮೇಟ್ ಆರ್ ಶಿ ಈಸ್ ಓನ್ಲಿ ಯೋರ್ ಕ್ಲಾಸ್ಮೇಟ್. ಅದೇ ಅದನ್ನ ನಾವು ಮಾಕ್ ಇಂಟರ್ವ್ಯೂಸ್ ಅಂತೀವಿ, ಮಾಡಿ ನಾವು ಎಕ್ಸ್ಪರ್ಟ್ಸ್ ಕೂರ್ಸ್ಬಿಟ್ಟು ಮಾಡ್ತೀವಿ. ನಾವು ಹೇಗೆ ಅಂದ್ರೆ ವಿ ಮೇಕ್ ದ ಸ್ಟೂಡೆಂಟ್ಸ್ ಡೂ 10 ಮಾಕ್ ಇಂಟರ್ವ್ಯೂಸ್ ವೇರ್ ವಿ ಕನೆಕ್ಟ್ ದೆಮ್ ಟು ಅನ್ ಎಕ್ಸ್ಪರ್ಟ್ ಆ್ಯಂಡ್ ಅವ್ರ ಮುಂದೆ ಕುತ್ಕೊಂಡು ಅವ್ರ ಕ್ವೆಶನ್ಸ್ ಕೇಳ್ತಾರೆ. ಈ ಥರ ಒಂದು 10 ಸತಿ ಮಾಡಿದ್ರೆ ತಂತಾನಾಗೆ ಎಲ್ಲ ಇಂಟರ್ವ್ಯೂ ಕ್ರಾಸ್ ಮಾಡ್ತೀರಾ, ವೀಸಾ ಟೆಸ್ಟ್ ಯು ವಿಲ್ ಕ್ರಾಸ್ ಓವರ್. ಇಟ್ಸ್ ವೆರಿ ಈಸಿ. Communication is a key over there. Yes. Communication is a key for all this. You have to be communicative. You have to communicate what you want to communicate. ನಿಮ್ಮ ಮೈಂಡಲ್ಲಿ ಇರೋದನ್ನ ನೀವು ಕೈಯಲ್ಲಿ ತರೋವರೆಗೂ ಚೇಂಜಸ್ ಆಗುತ್ತೆ ವಿದಿನ್ ದ ಟೈಮ್ ಯು ರೈಟ್. ಬಟ್ ಫ್ರಮ್ ಯುವರ್ ಹೆಡ್ ಟು ಮೌತ್, ದ ಲೆಸರ್ ಸ್ಪೇಸ್, ಯು ಶುಡ್ ಬಿ ಏಬಲ್ ಟು ಕಮ್ಯುನಿಕೇಟ್ ಇಟ್ ಪ್ರಾಪರ್ಲಿ. Communication is like that. Vak Devi. So it is like that, you know, you have to use your brain to talk from your mouth, and it's a less distance, and you should talk it faster. ಹೌದು, You have to speak it out. ಬರೆಯೋದಕ್ಕೆ ಆರಾಮಾಗಿ ಯೋಚನೆ ಮಾಡ್ಕೊಂಡು ಬರಿಬೋದು, ಬಟ್ ಅದನ್ನು ನೀವು ಕಮ್ಯುನಿಕೇಷನಲ್ಲಿ ಬೇಗ ಮಾತಾಡ್ಬೋದು. ಇಟ್ಸ್ ನಾಟ್ ಜಸ್ಟ್ you tell a person that you ಯಾರನ್ನಾದ್ರೂ ಬೈದರೆ ನಾವು ಅವ್ರು ವಾಪಸ್ ಬೈಯಲ್ವಾ, ಎಷ್ಟು ಫಾಸ್ಟಾಗಿ ಬೈತಾರೆ. ಲೈಕ್ ದ್ಯಾಟ್ ಯು ಶುಡ್ ಬಿ ಏಬಲ್ ಟು ಕಮ್ಯುನಿಕೇಟ್ ಆಲ್ಸೋ your ಪಾಯಿಂಟ್ ವೆರಿ ಫಾಸ್ಟ್. ಇಫ್ ಯು ಡೋಂಟ್ ಕಮ್ಯುನಿಕೇಟ್ ಫಾಸ್ಟ್ ನವಡೇಸ್, ಪೀಪಲ್ ಫೇಲ್ ಈವನ್ ಲುಕಿಂಗ್ ಎಟ್ ಯು. ಹೌದು, ನಾನೇ ನೋಡ್ತಾ ಇದ್ದೀನಿ ಇಂಟರ್ವ್ಯೂನಲ್ಲಿ ಇಲ್ಲ ಬಿಸ್ನೆಸ್ಸಲ್ಲಿ, ನಾವು ಒಂದು ಮಿನಿಟ್ಗೆ ಸುಮ್ಮನೆ ಇದ್ಬಿಟ್ರೆ ಆ ಮಿನಿಟ್ಗೆ ಬಹುಶಃ ಇವ್ರಿಗೆ ಗೊತ್ತಿಲ್ಲ ಅಂತ ಹೇಳಿ ಬಿಟ್ಬಿಡ್ತಾರೆ. ಪೇಷನ್ಸ್ ಇಲ್ಲ, ಆ ಪೇಷನ್ಸ್ ಇಲ್ಲ. ಪೀಪಲ್ ಹ್ಯಾವ್ ಲಾಸ್ಟ್ ದ ಪೇಷನ್ಸ್ ಆಫ್ ಇವನ್ ಸ್ಟ್ಯಾಂಡಿಂಗ್ ದ ಟು ಲಿಸನ್ ಟು ಯು. And it's like short and sweet. They want it. ಹೌದು, come to the point. Come to the point. So I always tell, KISS, use that, remember this word, KISS. KISS is a very nice word. So just remember it. Keep it simple. Stupid. ಅಷ್ಟು ನೀಟಾಗಿ ಇಟ್ಕೊಂಡ್ರೆ ಎಷ್ಟು ಸಿಂಪಲಾಗಿ ನಾವು ಕಮ್ಯುನಿಕೇಟ್ ಮಾಡೋಕ್ಕಾಗತ್ತೋ ಅಷ್ಟು ಬೇಗ ನಾವು ಮುಗಿಸ್ತೀವಿ. ಇಲ್ಲಾಂದ್ರೆ ಕಷ್ಟ ಅಲ್ವಾ? Yes. So thanks a lot for taking time and coming. Hopefully our students are inspired with what all you said. ನೀವು ಹೇಳ್ದಂಗೆ there are so many paths. All they have to do is hard work, no negotiation on hard work, but just be confident and keep going ahead, and we are there to help you and I know there are so many people to help nowadays, and you have people like Meera who can help you in communication. There are people, there are your own class students who can help you so much. Yes. ಅದು ಸ್ವಲ್ಪ ಕಾನ್ಫಿಡೆನ್ಸಿಂದ ಆಯಿತು, ಹೋಗಿ ಕೇಳಿದ್ರೆ ಏನಪ್ಪ, ಒಂದೆರಡು ಕ್ವೆಶನ್ಸ್ ಕೇಳಬೇಕು, ಅರ್ಥ ಮಾಡ್ಕೋಬೇಕು, ಮತ್ತು ಮಾತಾಡಬೇಕು. ಅವ್ರು ಮಾತಾಡ್ದಂಗೆ ನಾವು ಮಾತಾಡಬೇಕು ಅನ್ನೋ ಪ್ರಯತ್ನ ಮಾಡಬೇಕು. ಯಾಕಂದರೆ ಅವರು ಅನುಕರಣೆಯಿಂದನೇ ನಾವು ಮಾತಾಡೋದು. ಹೌದು. ಸೊ ಒಬ್ಬರನ್ನ ಅಟ್ಲೀಸ್ಟ್ ಅನುಕರಣೆ, ವಿ ಶುಡ್ ಹ್ಯಾವ್ ಸಮ್ಮನ್ ಆಸ್ ಅವರ್ ಯು ಕ್ಯಾನ್ ಸೇ ರೋಲ್ ಮಾಡೆಲ್. ಲಿಸನ್ ಟು ದೆಮ್, ಲಿಸನ್ ಹೌ ದೇ ಸ್ಪೀಕ್ ಟು ಅಸ್ ಆ್ಯಂಡ್ ಹೌ ವಿ ಕ್ಯಾನ್ ರೆಸಿಪ್ರೊಕೇಟ್ ಇನ್ ದ ಸೇಮ್ ವೇ. ಆ್ಯಂಡ್ ದಿನದ ಒಂದು ಪದ ಅಂತ ಮಾಡ್ಕೊಳ್ರಿ, ಯಾಕೆ ಇಷ್ಟು ಕಷ್ಟಪಡ್ತೀರಿ? ದಿನದ ಒಂದು ಪದ, ಯಾವುದೋ ಒಂದು ಪದನ ನೀವು ತೊಗೊಳ್ಳಿ, ಕನ್ನಡದಲ್ಲಿ ಇದು ರೆಸಿಪ್ರೊಕೇಟ್. ಓಕೆ, ದಟ್ಸ್ ದ ವರ್ಡ್ ಐ ಯೂಸ್ಡ್. ಸೊ ದಟ್ಸ್ ಅ ಬಿಗ್ ವರ್ಡ್. ಸೊ ರೆಸಿಪ್ರೊಕೇಟ್ ಅಂದರೆ ಏನು? ನಾನು ಹೆಂಗೆ ಇವ್ರನ್ನ ಉತ್ತರ ಹೆಂಗೆ ಕೊಡ್ತೀನಿ, ಅವ್ರು ಹೆಂಗೆ ನನ್ನ ಜೊತೆ ಮಾತಾಡ್ತಾರೆ, ದಟ್ ಇಸ್ ಕಾಲ್ಡ್ ರೆಸಿಪ್ರೊಕೇಷನ್. ಸೊ ಅದನ್ನು ಅರ್ಥ ಮಾಡ್ಕೊಳ್ಳಿ. ಆ ವರ್ಡ್ನ ಇನ್ನೊಂದು ಸತಿ ಯೂಸ್ ಮಾಡಿ. ದೊಡ್ಡ ಪದಗಳು ಯೂಸ್ ಮಾಡಿ. ಏನು ಇದೆ ಅಲ್ವಾ, ಇಷ್ಟೊಂದು ಕೋಶ ಇದೆ, ನಿಘಂಟು ಇದೆ. ನೌಡೇಸ್ ಯು ಹ್ಯಾವ್ ಗೂಗಲ್ ವಿಲ್ ಇವನ್ ಗಿವ್ ಯು ದ ಎಕ್ಸಾಕ್ಟ್ ವರ್ಡ್ ಆ್ಯಂಡ್ ಎಕ್ಸಾಕ್ಟ್ ಮೀನಿಂಗ್ ಆಫ್ ದಟ್ ವರ್ಡ್. ಹೆಂಗೆ ಯೂಸ್ ಮಾಡಬೇಕಂತ ಗೊತ್ತಾಗುತ್ತೆ. ಪದೇ ಯೂಸ್ ಮಾಡಿ. ಟ್ರೈ. ಇಟ್ಸ್ ಸಿಂಪಲ್ ಆಗಿ ಟ್ರೈ ಮಾಡಿ. ಸಿಂಪಲ್ ಆ್ಯಂಡ್ ಕೀಪ್ ಟ್ರೈಯಿಂಗ್ ಫಾರ್ ಇಟ್, ಯು ವಿಲ್ ಗೆಟ್ ಇಟ್. ಇಟ್ಸ್ ಆ್ಯಸ್ ಸಿಂಪಲ್ ಆಸ್ ದಟ್. ಲ್ಯಾಂಗ್ವೇಜ್ ಇಸ್ ವೆರಿ ಈಸಿ. ಅಟ್ ಲೀಸ್ಟ್ ಲರ್ನ್ ಇಟ್. ಇಟ್ಸ್ ದ ಮೋಸ್ಟ್ ಸಿಂಪ್ಲೆಸ್ಟ್ ಥಿಂಗ್ ದಟ್ ಯು ಕ್ಯಾನ್ ಟೇಕ್ ಫಾರ್ವರ್ಡ್. ಅಲ್ವಾ? ನಾವು ಓದ್ತಾ ಇದ್ವಿ, ನಮ್ಮ ಮಕ್ಕಳಿಗೆ ನಾವು ಹೇಳ್ಕೊಡ್ತೀವಿ. ನೆಕ್ಸ್ಟ್ ಮುಂದಿನ ಯಾರಾದ್ರು ಇರ್ತಾರೆ ಅವ್ರಿಗೆ ಹೇಳ್ಕೊಡ್ತೀವಿ. ಸೊ ಇಟ್ಸ್ ಆಲ್ವೇಸ್ ಲೈಕ್ ದ್ಯಾಟ್. ಸೊ ಯು ಕೀಪ್ ಲರ್ನಿಂಗ್. ಯು ಲರ್ನ್, ದೆನ್ ಯು ಟೀಚ್, ದೆನ್ ಯು ಲರ್ನ್, ಅಗೇನ್ ಯು ಟೀಚ್. ಇಟ್ ಗೋಸ್ ಆನ್. ಇಟ್ಸ್ ಅ ಸೈಕಲ್. ಎಷ್ಟು ಕಲಿತೀವೋ ಅಷ್ಟು ಹೇಳ್ಕೊಡೋಕ್ಕಾಗತ್ತೆ, ಎಷ್ಟು ಹೇಳ್ಕೊಡ್ತೀವೋ ಅಷ್ಟು ಕಲಿಯೋಕ್ಕಾಗತ್ತೆ. ಹೌದು. ಬೀಯಿಂಗ್ ಎ ಟೀಚರ್ ಯು ಲರ್ನ್ ಮೋರ್. ಎಸ್, ಅಬ್ಸಲ್ಯೂಟ್ಲಿ. ನಿಜ. ಗುರುಗಳು ಪದವಿ ದೊಡ್ಡದು. ಸೊ ಥ್ಯಾಂಕ್ ಯು ಕವಿತಾ. ಥ್ಯಾಂಕ್ ಯು ರೀ. ಥ್ಯಾಂಕ್ ಯು. Nice to spend some time with you. We can still have long conversations with you. There's so much that we can learn from you. But for today, that's it for now. Thank you.